ನಿಯೋಜಿತ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸಕ್ಕೆ ಅಮಿತ್ ಶಾ ಜೆಪಿ ನಡ್ಡಾ ಬಂದಿದ್ದು ಸಂಪುಟ ಸೇರುವ ಸಂಸದರನ್ನ ಭೇಟಿಯಾದರು ಪ್ರಧಾನಿ ನರೇಂದ್ರ ಮೋದಿ. ಸಂಭಾವ್ಯ ಸಚಿವರುಗಳ ಜೊತೆ ನರೇಂದ್ರ ಮೋದಿ ಚಹಾಕೂಟ. ಶಿವರಾಜ್ ಸಿಂಗ್ ಚೌಹಾಣ್, ಕುಮಾರಸ್ವಾಮಿ ಮೋದಿ ಮನೆಯತ್ತ ಸಾಗಿದ್ದಾರೆ. ಸಂಭಾವ್ಯ ಸಚಿವರುಗಳ ಜೊತೆ ಮೋದಿ ಚಹಾಕೂಟ. ಇವತ್ತು ಸಂಜೆ 7:15ಕ್ಕೆ ಮೂರನೇ ಬಾರಿಗೆ ಪ್ರಧಾನಿಯಾಗಿ ಮೋದಿ ಪ್ರಮಾಣ ವಚನ ಸ್ವೀಕರಿಸುತ್ತಾರೆ. ಮೋದಿ ಸಂಪುಟಕ್ಕೆ ಸೇರೋರು ಯಾರ್ಯಾರು, ಎಷ್ಟು ಮಂದಿ ಅನ್ನುವಂತಹ ಕುತೂಹಲದ ನಡುವೆ ಸಂಭಾವ್ಯ ಸಚಿವರುಗಳ ಜೊತೆ ನರೇಂದ್ರ ಮೋದಿ ಚಹಾಕೂಟ ನಡೆಸಿದ್ದಾರೆ. ಅಮಿತ್ ಶಾ, ಜೆಪಿ ನಡ್ಡಾ, ಶಿವರಾಜ್ ಸಿಂಗ್ ಚೌಹಾಣ್, ರಾಜನಾಥ್ ಸಿಂಗ್, ನಿತಿನ್ ಗಡ್ಕರಿ, ನಿರ್ಮಲಾ ಸೀತಾರಾಮನ್, ಪಿಯೂಷ್ ಗೋಯಲ್, ಕಿರಣ್ ರಿಜಿಜು, ಅಶ್ವಿನಿ ವೈಷ್ಣವ್ ಮೋದಿ ಅವರನ್ನ ಭೇಟಿಯಾಗಿದ್ದಾರೆ. ಸಂಪುಟ ಸೇರುವ ಸಂಸದರುಗಳನ್ನ ನರೇಂದ್ರ ಮೋದಿ ಭೇಟಿಯಾಗಿದ್ದು ನಿಯೋಜಿತ ಪ್ರಧಾನಿಯ ನಿವಾಸಕ್ಕೆ ಈ ನಾಯಕರುಗಳು ಭೇಟಿ ಕೊಟ್ಟಿದ್ದಾರೆ. ಮೋದಿ ಸಂಪುಟಕ್ಕೆ ಯಾರ್ಯಾರು, ಎಷ್ಟು ಮಂದಿ ಸೇರ್ಪಡೆಯಾಗ್ತಾರೆ ಎನ್ನುವ ಕುತೂಹಲದ ನಡುವೆ ಸಂಭಾವ್ಯ ಸಚಿವರುಗಳ ಜೊತೆ ಪ್ರಧಾನಿ ಮೋದಿ ಚಹಾಕೂಟ. ಒಂದು ಬ್ಯಾಲೆನ್ಸ್ಡ್ ಕ್ಯಾಬಿನೆಟ್ ಮಾಡಬೇಕಾಗಿದೆ. ಎಲ್ಲ ಆಂಗಲ್ಗಳಲ್ಲಿ ಚಿಂತನೆ ನಡೆಸಿ ಅವಕಾಶಗಳನ್ನ ಕೊಡಬೇಕಿದೆ. ಕಳೆದೆರಡು ಬಾರಿಯ ಮೋದಿ ಸರ್ಕಾರದಂತಲ್ಲ ಈ ಬಾರಿ. ಮಿತ್ರ ಪಕ್ಷಗಳಿಗೂ ಕೂಡ ಸರಿ ಮನ್ನಣೆಯನ್ನ ನೀಡಬೇಕು. ಈ ಹಿನ್ನೆಲೆಯಲ್ಲಿ ಯಾರಿಗೆ ಯಾವ ಖಾತೆ, ಎಷ್ಟು ಮಂದಿಗೆ ಮೋದಿ ಸಂಪುಟದಲ್ಲಿ ಅವಕಾಶ ಅನ್ನೋದೇ ಸದ್ಯದ ಕುತೂಹಲ. ಈ ಮಧ್ಯೆ ನಿಯೋಜಿತ ಪ್ರಧಾನಿಯ ನಿವಾಸಕ್ಕೆ ನಾಯಕರುಗಳು ಭೇಟಿ ಕೊಟ್ಟಿದ್ದಾರೆ. ಸಂಪುಟ ಸೇರೋ ಸಂಸದರನ್ನ ನಿಯೋಜಿತ ಪ್ರಧಾನಿ ನರೇಂದ್ರ ಮೋದಿ ಭೇಟಿಯಾಗಿದ್ದಾರೆ. ಸಂಸದರಲ್ಲಿ ತಳಮಳ. ಮಂತ್ರಿಗಿರಿ ಯಾರ ಪಾಲಾಗುತ್ತೆ, ಯಾವ ರಾಜ್ಯಕ್ಕೆ ಎಷ್ಟು, ಯಾವ ಕಮ್ಯುನಿಟಿಗೆ ಎಷ್ಟು, ಮಿತ್ರ ಪಕ್ಷಗಳಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು, ಬಿಜೆಪಿಯ ಸಂಸದರಿಗೆ ಯಾವ್ಯಾವ ಖಾತೆ ಸಿಗುತ್ತೆ, ಈ ಎಲ್ಲ ಕುತೂಹಲಗಳು ಹಾಗೆ ಇದೆ. ಪ್ರಧಾನಿಯಾಗಿ ಮೋದಿ ಪ್ರಮಾಣ ವಚನ ಸ್ವೀಕರಿಸುವ ಸಂದರ್ಭದಲ್ಲಿ 60 ಸಂಸದರು ಪ್ರಮಾಣ ವಚನವನ್ನು ಸ್ವೀಕರಿಸುವಂತಹ ನಿರೀಕ್ಷೆ ಇದ್ದು 13 ಮಿತ್ರ ಪಕ್ಷಗಳ ಸಂಸದರಿಗೆ ಮಂತ್ರಿಗಿರಿ ಸಿಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ರಾಜ್ಯದಿಂದ ಕುಮಾರಸ್ವಾಮಿಯವರ ಹೆಸರು ಫೈನಲ್ ಆಗಿ ಕೇಳಿ ಬರ್ತಾ ಇದೆ. ಅವರಿಗೆ ಕರೆ ಬಂದಿದೆ. ಆದರೆ ಇನ್ನುಳಿದವರಿಗೆ ಯಾರ್ಯಾರಿಗೆ ಅವಕಾಶ, ಎಷ್ಟು ಮಂದಿಗೆ ಅವಕಾಶ ಅನ್ನುವಂಥ ಕುತೂಹಲ ಇದೆ. ಕರ್ನಾಟಕದಿಂದ 2 ಬಿಜೆಪಿ ಸಂಸದರು ಮಂತ್ರಿಯಾಗೋ ಸಾಧ್ಯತೆ. ಬೆಂಗಳೂರು ಉತ್ತರ ಸಂಸದೆ ಶೋಭಾ ಕರಂದ್ಲಾಜೆಗೆ ಜೆಪಿ ನಡ್ಡಾರಿಂದ ಕರೆ. ಈಗಷ್ಟೇ ಬರ್ತಾ ಇರುವಂತಹ ಸುದ್ದಿ ಇದು. ಬೆಂಗಳೂರು ಉತ್ತರ ಸಂಸದೆ ಶೋಭಾ ಕರಂದ್ಲಾಜೆಗೆ ನಡ್ಡಾರಿಂದ ಕರೆ. ಮತ್ತೊಮ್ಮೆ ಶೋಭಾ ಕರಂದ್ಲಾಜೆ ಅವರಿಗೆ ಮಂತ್ರಿಯಾಗುವ ಭಾಗ್ಯ ಅಂತದೊಂದು ಸಾಧ್ಯತೆಗಳು ಕಂಡು ಬರ್ತಾ ಇದೆ. 2 ಬಿಜೆಪಿ ಸಂಸದರು ಕರ್ನಾಟಕದಿಂದ ಮಂತ್ರಿಯಾಗುವ ಸಾಧ್ಯತೆಗಳು ಕಂಡು ಬರ್ತಾ ಇದ್ದು, ಪ್ರಧಾನಮಂತ್ರಿ ಮನೆಗೆ, ಮೋದಿ ಮನೆಗೆ ಪ್ರಹ್ಲಾದ್ ಜೋಶಿ ತೆರಳುತ್ತಾ ಇದ್ದಾರೆ. ಶೋಭಾ ಕರಂದ್ಲಾಜೆ ಅವರಿಗೆ ನಡ್ಡಾರಿಂದ ಕರೆ ಬಂದಿದೆ. ಆದ್ರೆ ಜೆಡಿಎಸ್ನಿಂದ ಕುಮಾರಸ್ವಾಮಿ ಅವರಿಗೆ ಅವಕಾಶ, ಆದ್ರೆ ಬಿಜೆಪಿಯಿಂದ ಎಷ್ಟು ಮಂದಿಗೆ ಅನ್ನುವಂತಹ ಪ್ರಶ್ನೆ ಇತ್ತು. 2 ಬಿಜೆಪಿ ಸಂಸದರು ಬಿಜೆಪಿಯಿಂದ ಕರ್ನಾಟಕದಿಂದ ಮಂತ್ರಿಯಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಪ್ರಹ್ಲಾದ್ ಜೋಶಿ ಪ್ರಧಾನಿ ಮನೆಗೆ ತೆರಳುತ್ತಾ ಇದ್ದು, ಜೆಪಿ ನಡ್ಡಾರಿಂದ ಶೋಭಾ ಕರಂದ್ಲಾಜೆ ಅವರಿಗೆ ಕರೆ ಬಂದಿದೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದ್ದು, 2 ಬಿಜೆಪಿ ಸಂಸದರು ಹಾಗಿದ್ರೆ ಮೋದಿ 3.0 ಸಂಪುಟಕ್ಕೆ ಸೇರ್ಪಡೆಯಾಗ್ತಾರ? ಮೋದಿ ಪಟ್ಟಾಭಿಷೇಕದ ಸಂದರ್ಭದಲ್ಲಿ ಯಾರ್ಯಾರು ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಾರೆ ಎನ್ನುವ ಕುತೂಹಲದ ನಡುವೆ ಕರ್ನಾಟಕದಿಂದ
ಇಬ್ಬರು ಬಿಜೆಪಿಯ ಸಂಸದರಿಗೆ ಅವಕಾಶ ಎನ್ನುವ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಬೆಂಗಳೂರು ಉತ್ತರ ಸಂಸದೆ ಶೋಭಾ ಕರಂದ್ಲಾಜೆಗೆ ಜೆಪಿ ನಡ್ಡಾರಿಂದ ಕರೆ ಬಂದಿದೆ. ಕಳೆದ ಬಾರಿಯೂ ಸಂಪುಟದ ಅವಕಾಶ ಸಿಕ್ಕಿತ್ತು ಕರಂದ್ಲಾಜೆ ಅವರಿಗೆ, ಪ್ರಹ್ಲಾದ್ ಜೋಶಿ ಅವರಿಗೂ ಕೂಡ ಸಿಕ್ಕಿತ್ತು. ಈಗ ಮತ್ತೆ ಇಬ್ಬರು ಹಿರಿಯ ಸಂಸದರಿಗೆ ಮತ್ತೊಂದು ಅವಕಾಶ ಲಭ್ಯ ಆಗ್ತಿದೆಯಾ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.